ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ದೂದಿ ಬೋಪಳಲ್ಲೇ ಬರ್ಫಿ ಮಾಡೋದು ತೋರಿಸ್ತೀನಿ ರೀ. ಒಂದು ದೂದಿ ಬೋಪಳ ಐತಿದ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಇದನ್ನು ಹಿಂಗೆ ಕಟ್ ಮಾಡ್ಕೋಬೇಕು ರೀ. ಹಿಂಗೆ ಕಟ್ ಮಾಡ್ಕೊಂಡು ಸ್ವಚ್ಛಂಗೆ ತೊಳೆದು ಇದನ್ನು ಒಳಗಿಂದ ಬೀಜ ಇರ್ತೈತಿ, ಬೀಜ ತೆಗೆದು ಬಿಡಬೇಕು. ಸೈಡ್ದಷ್ಟು ತಕ್ಕೊಂಡು ಬೀಜ ಒಳಗಿಂದ ಹಾಕಬಾರ್ದು ನೋಡಿರಿ. ಈ ಥರ ಹೊಳ್ಕೋಬೇಕು, ಕಟ್ ಮಾಡ್ಕೊಂಡು ತಕ್ಕೊಂಡು ಬಿಡಬೇಕು. ಒಳಗಿನ ಬೀಜ ಸೈಡ್ಗಿಟ್ಟು ಇದನ್ನು ಹೆರ್ಚು ಮಣಿಲೇ ಹೆರ್ಚ್ಕೋಬೇಕು ರೀ. ಭಾಳ ಟೇಸ್ಟ್ ಆಗ್ತೈತಿ ದೂದಿ ಬೋಪಳ, ಹೆಲ್ತಿಗೂ ಭಾಳ ಚಲೋ ರೀ ಇದು. ಇದನ್ನೆಲ್ಲ ಚೆಂದಂಗೆ ಹೆರ್ಚ್ಕೊಂಡು ನೋಡಿರಿ ಈ ಥರ ಹೆರ್ಚಿ ಸೈಡ್ಗೆ ಇಟ್ಕೋಬೇಕು. ಒಂದು ಕಡಾಯಿ ತೊಗೊಂಡು ಒಂದು 2 ಸ್ಪೂನ್ ತುಪ್ಪ ಹಾಕಿ ಇದನ್ನು ಚಲೋತ್ತಂಗೆ ಫ್ರೈ ಮಾಡ್ಕೋಬೇಕು ರೀ. ಒಂದು 2-3 ನಿಮಿಷ ಹುರಿಬೇಕಿದು, ನೀರಿನ ಅಂಶ ಎಲ್ಲ ಹೋಗೋ ತನಕ ಹುರ್ಕೋಬೇಕು ರೀ. ನೋಡಿರಿ ಈ ಥರ ತುಪ್ಪ ಹಾಕಿ ಇದನ್ನು ಒಂದು 2-3 ನಿಮಿಷ ಹುರಿಬೇಕು. ಹುರಿಯೋಣ ಎಲ್ಲ ನೀರಿನ ಅಂಶ ಹೋಗ್ತೈತಿ. ನೀರಿನ ಅಂಶ ಹೋದ್ಮೇಲೆ ಒಂದು ಸಣ್ಣ ಕಪ್ಲೆ 1 ಕಪ್ ಬೆಲ್ಲ ಹಾಕಿ, ಬೆಲ್ಲ ಅಥವಾ ಸಕ್ಕರೆ ಹಾಕೋಬೋದು. ನಾ ಸಕ್ಕರೆ ಹಾಕೀನಿ, ಬೆಲ್ಲ ಹಾಕಿರೂ ಬರ್ತೈತಿ. ನಾ ಸಕ್ಕರೆ ಹಾಕೀನಿ. 1 ಬಟ್ಲ ಹಾಲು, 1 ಬಟ್ಲ ಸಕ್ಕರೆ ಎರಡೂ ಹಾಕಿ ಇದು ನೀರು ಮತ್ತು ಹಾಲು ಆಟ್ಸೋ ತನಕ ಇದನ್ನು ಕುದಿಸ್ಬೇಕು ರೀ. ಪೂರ್ತಿ ಎಲ್ಲ ನೀರಿನ ಅಂಶ ಹಾಲಿನ ಅಂಶ ಎಲ್ಲ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 7-8 ನಿಮಿಷ ಹುರ್ಕೋಬೇಕಾಗ್ತೈತಿ. ಆಮೇಲೆ 1 ಬೌಲ ಮಿಲ್ಕ್ ಪೌಡ್ರ್ ರೀ. ಇದು ಮಿಲ್ಕ್ ಪೌಡ್ರ್ ಹಾಕಿ ಇದನ್ನು ಮತ್ತೆ ಕುದಿಸ್ಬೇಕು. ಇದನ್ನು ಎಷ್ಟು ಚಲೋ ನಾವು ಕುದಿಸ್ತೀವಲ್ಲ ಅಷ್ಟು ಚಲೋ ಟೇಸ್ಟ್ ಬರ್ಫಿ ಆಗ್ತೈತಿ ಇದು. ನೋಡ್ರಿ ಎಲ್ಲ ನೀರಿನ ಅಂಶ ಹಾಲೆಲ್ಲ ಹೋಯಿತು. ಇದು 1 ಸ್ಪೂನ ಫುಡ್ ಕಲರ್ ಐತ್ರಿ. ಇದು ಹಸಿರು ಕಲರ ಫುಡ್ ಕಲರ 1 ಸ್ಪೂನ ಹಾಕೀನಿ. ಬೇಕಂದ್ರೆ ನೀವು ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡಿರಿ. ನಾವು ಒಂಚೂರು ಹಾಕೀನಿ, ಚಂದ ಕಲರ್ ಚಂದ ಕಾಣಿಸ್ತೈತೆ ಅಂತ ಹಾಕೀನಿ ಫುಡ್ ಕಲರ. ಮತ್ತು ಒಂದು ಸ್ವಲ್ಪ 1-2-3 ಏಲಕ್ಕಿ ಕೊಟ್ಟಿಟ್ಕೊಂಡೀನಿ, ಅದನ್ನು ಹಾಕಿ ಇದನ್ನು ಚಲೋತ್ತಂಗೆ ಇದು ಗೊಳೆ ಆಗೋ ತನಕ ತುಪ್ಪ ಹಾಕಿ ನೋಡಿರಿ ಈ ಥರ ಎಲ್ಲ ತಳ ಬಿಟ್ಟು ಬರೋ ತನಕ ಕುದಿಸ್ಕೋಬೇಕು. ಇದನ್ನು ಕುದಿಸಿ ಆದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇದನ್ನೆಲ್ಲ ಚಲೋತ್ತಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿ 2 ಅವರ್ಸ್ ಇದನ್ನು ಇಟ್ಬಿಡ್ಬೇಕು ರೀ. ಹಂಗೆ ಫ್ರಿಜ್ ಒಳಗೆ ಇಟ್ಟರು ಬರ್ತೈತಿ, ಹಂಗೆ ಹೊರಗೆ ಇಟ್ಟರು ಬರ್ತೈತಿ. ಈ ಥರ ಎಲ್ಲ ಸಮ ಬಡದು ಬಿಡಬೇಕು. ಬಡದ್ಬಿಟ್ಟು ಒಂದು 2 ಅವರ್ಸ್ ಇದನ್ನು ಹಿಂಗೆ ಬಿಟ್ಬಿಡೋದು ರೀ. ಎಲ್ಲ ಗಟ್ಟಿ ಆಕೈತಿ, ಅದ ಹೀರ್ಕೋತೈತಿ ಎಲ್ಲ ಸಕ್ಕರೆ ಪಾಕೆಲ್ಲ ಭಾಳ ಚಲೋ ಆಗ್ತೈತೆ ರೀ. ನೀವು ಈ ಥರ ಇದು ದೂದಿ ಬೋಪಳ ಬರ್ಫಿ ಮಾಡಿ ನೋಡಿರಿ, ಹೆಲ್ತಿಗೂ ಭಾಳ ಚಲೋ ಇದೆ ದೂದಿ ಬೋಪಳ. ನೋಡಿರಿ 2 ತಾಸು ಆದಮೇಲೆ ಕಟ್ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ.